ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಈ ಷೇರು ನಿಷೇಧ ಕಾಯ್ದೆ ಜಾರಿ ಬಂದಿತ್ತು. ಅದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಜಾರಿ ಬಂದಿದೆ. ದಕ್ಷಿಣ ಕನ್ನಡದಲ್ಲಿ ಕಲಬೆರಕೆ ಕಡಿಮೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕಲಬೆರಕೆ ಇರಲಿಲ್ಲ. ಅದಕ್ಕೆ ಸರಿಯಾದ ಕಾರಣ ಕೊಡ್ತಾರೆ ಅವರು. ಬೇರೆ ಕಡೆಯಲ್ಲೆಲ್ಲ ಕಲಬೆರಕೆ ಆಗಿದೆ, ಅದರಿಂದಾಗಿ ಎಷ್ಟೋ ಜೀವಹಾನಿ ಆಗುತ್ತೆ, ಆ ಕಾರಣಕ್ಕೆ ಷೇರು ನಿಷೇಧ ಮಾಡ್ತೇವೆ ಅನ್ನುವಂಥ ಕಾರಣ ಕೊಡ್ತಾರೆ. ಆ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಶಾಸಕರಾಗಿದ್ದರು, ಬಸವರಾಜ ಶಾಸಕರಾಗಿದ್ದರು, ಮತ್ತೊಂದು ಯಾರು ಸೋಮಪ್ಪ ಸೋಮಣ್ಣ ಶಾಸಕರಾಗಿದ್ದರು. ಇವರೆಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ. ಇಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಗೆ ತೊಂದರೆ ಆಗುತ್ತೆ, ಇದನ್ನು ವಾಪಸ್ ಪಡಿಬೇಕು. ಎಸ್ ಆಚಾರ್ಯ, ಪ್ರತಾಪ್ ಶೆಟ್ಟಿ ಎಲ್ಲ ಶಾಸಕರಾಗಿದ್ದರು. ಆಗ ರಾಜಕಾರಣದಲ್ಲಿ ಒಂದಿಷ್ಟು ಬದಲಾವಣೆಗಳಾಯಿತು. ಏನಾಯ್ತು ಅಂದ್ರೆ, ವೀರೇಂದ್ರ ಪಾಟೀಲ್ರಿಗೆ ಅನಾರೋಗ್ಯ ಪೀಡಿತರಾಗಿ ಅಧಿಕಾರವನ್ನು ಕಳ್ಕೊಂಡ್ರು. ಬಂಗಾರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ನನಗೆ ನೆನಪಿರುವಂತೆ ಬಂಗಾರಪ್ಪನವರ ಸಚಿವ ಸಂಪುಟದ ಪ್ರಥಮ ಸಭೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಶೇಂದಿ ನಿಷೇಧವನ್ನು ವಾಪಸ್ ತೆಗೆದು ಮತ್ತೆ ಪುನಃ ಶೇಂದಿಯನ್ನು ತೆಗಿಲಿಕ್ಕೆ ಆ ದುಡಿಯುವಂತ ವರ್ಗಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇತಿಹಾಸ. ಆ ಹಿನ್ನೆಲೆಯಲ್ಲಿ ಶೇಂದಿ ಪ್ರಾರಂಭ ಆಗಿ ಈ ಸಹಕಾರಿ ಸಂಘ ಸ್ಥಾಪನೆಯಾಗಿ 34-35 ವರ್ಷಗಳ ಅಂದಾಜಿನಲ್ಲಿ ಒಂದು ಕಾಲದಲ್ಲಿ ಕೊರಗ ಪೂಜಾರರು ಎಲ್ಲ ಹೋಗಿ ನಮಗೆ ಡಿಪಾಸಿಟ್ ಕೊಡಿ ಅಂತ ಇದೆ. ಒಂದು 2,000, 3,000, 5,000 ಕೊಟ್ಟರು ಸಾಕಿರುವಂತ ಕಾಲದ ಠೇವಣಿ. ಆಗ ಅವ್ರು ಹೇಳ್ತಾ ಇದ್ರು ಕೊಡುವಾಗ, ನಮ್ಮ ದುಡ್ಡಿಗೆ ಗ್ಯಾರಂಟಿ ಯಾರು ಅಂತ. ನಮ್ಮ ದುಡ್ಡಿಗೆ ಗ್ಯಾರಂಟಿ ಯಾರು? ಯಾಕೆ ಹೇಳಿದ್ರೆ ಕೊರಗ ಪೂಜಾರರು ಒಬ್ಬ ಶೇಂದಿ ತೆಗೆಯೋರು ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಇರೋರು ಎಲ್ಲರೂ ಕೊಡ್ತಾ ಇದ್ದಾರೆ, ಬೇರೆ ಯಾರು ಇರಲಿಲ್ಲ. ತುಂಬಾ ಜನ ಅಕ್ಷರಾಭ್ಯಾಸ ಇದ್ದವರು ಇದ್ರು, ಅನಕ್ಷರಸ್ಥರು ಇದ್ರು. ನಾವು ಆ ಕಾಲದ ಹಣ ಕೊಡುವಾಗ ನಮಗೆ ಗ್ಯಾರಂಟಿ ಯಾರು ಕೊಡ್ತೇನೆ ಅಂತ ಹೇಳುವಂತ ಕಾಲ ಇತ್ತು. ಆ ಕಾಲ ಹೋಗಿ ಇವತ್ತು ಮುಕ್ತದಾರರ ಸೊಸೈಟಿ ಇಷ್ಟು ಎತ್ತರಕ್ಕೆ ಬೆಳೆದು ಹೆಚ್ಚು ಕಡಿಮೆ ವರ್ಷಕ್ಕೆ 100-105 ಕೋಟಿ ರೂಪಾಯಿ ವ್ಯವಹಾರ ಮಾಡಿ 106 ಕೋಟಿ ರೂಪಾಯಿ ಚಿನ್ನಾಭರಣ ಅಡ ಇಟ್ಕೊಂಡು 4-5 ಬ್ರಾಂಚ್ಗಳನ್ನು ಮಾಡಿ ಕೋಟದ ಹೃದಯ ಭಾಗದಲ್ಲಿ 5 ಸ್ಟಾರ್ ಹೋಟೆಲ್ ಮಾದರಿ ಬಿಲ್ಡಿಂಗ್ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆದಂತ ನೋಡಿದ್ರೆ ನಿಜಕ್ಕೂ ಇದೊಂದು ದುಡಿದಿರುವ ವರ್ಗಕ್ಕೆ ಸಿಕ್ಕಿರುವಂತ ಒಂದು ದೊಡ್ಡ ಶಕ್ತಿ ಅಂತ ನಾನು ಅನ್ಕೊಂಡು. ಕೊರಗ ಪೂಜಾರ ಜೊತೆಲೆಲ್ಲ ಚಳುವಳಿಯಿಂದ ಹೋಗ್ತಾ ಇದ್ದೇವೆ. ಕುಂದಾಪುರ ಮಾಣಿಗೊಬ್ಬರು ಬರ್ತಾ ಇದ್ರು, PK ಸದಾನಂದರು ಪಡುಬಿದ್ರಿಂದ ಬರ್ತಾ ಇದ್ರು, ಸಭಾಪತಿಯವರು ಉಡುಪಿಯಿಂದ ಬರ್ತಾ ಇದ್ರು, ಬೇರೆ ಬೇರೆ ಕಡೆಯಲ್ಲ ಆ ಕಾಲಕ್ಕೆ ಒಂದಿಷ್ಟು ಹೋರಾಟ ಬರ್ತಾ ಇದ್ರು. ಕೊರಗ ಪೂಜಾರರ ಒಟ್ಟು ವ್ಯಕ್ತಿತ್ವವನ್ನು ನಾನು ಕಂಡದ್ದು ಹೇಗೆಂದ್ರೆ, ಈ ಹೋರಾಟದ ಬಗ್ಗೆ ಮಾತಾಡುವಾಗಲೆಲ್ಲ ಅವ್ರು ಹೇಳ್ತಾ ಇದ್ರು ನಮ್ಮ ಹತ್ರ, ಯಾರನ್ನ ಮುಂದೂಡಿ ಜೈಲಿಗೆ ಹಾಕಿ ನಾವು ಕಡೆಗೆ ಕೂತ್ಕೊಳ್ಬಾರ್ದು, ನಾವು ಮೊದಲು ಜೈಲಿಗೆ ಹೋಗ್ಬೇಕು. ಇವತ್ತು ಹೋರಾಟ ಅನ್ನೋದು ಯಾವ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ, ಈ ಮೊದಲು ಹೋರಾಟ ಮಾಡುವವರು ಮೊದಲಿನ ಕಾಲದಲ್ಲಿ ಮುಂದೆ ಹೋಗ್ತಾ ಇದ್ರಂತೆ, ಮೊದಲು ಜೈಲಿಗೆ ಹೋಗ್ತಾ ಇದ್ರು. ಈಗ ಹೋರಾಟ ಮಾಡೋರು ಹಿಂದಿರ್ತಾರೆ, ಅವ್ರು ಹೇಳಿಕೊಟ್ಟವ್ರು ಮುಂದೆ ಬರ್ತಾರೆ ಅಂತ ಇದೆ. ಅಂದ್ರೆ ಹೋರಾಟಕ್ಕೆ ತನ್ನತನ ಶಕ್ತಿಯನ್ನು ಪಡೆದದ್ದು ನನ್ನ ಸಾರ್ವಜನಿಕ ಜೀವನದಲ್ಲಿ ಕಂಡಿರುವಂತಹ 2-3 ಹೋರಾಟಗಳಲ್ಲಿ ಕೊರಗ ಪೂಜಾರಿಯವರ ನೇತೃತ್ವದ ಮುರ್ತೇದಾರ ಹೋರಾಟ ಕೂಡ ಬಂದು ಅಂತ ನಾನು ಅನ್ಕೊಂಡಿದ್ದೆ. ಒಂದ್ಸಾರಿ ಏನಾಯ್ತು, ನಾವು ಮೆರವಣಿಗೆ ಮಾಡ್ತೇವೆ, ಕೊರಗ ಪೂಜಾರಿ ಲೀಡರ್ಶಿಪ್ ಮೆರವಣಿಗೆ ಮಾಡ್ತೇವೆ. ಆ ಮೆರವಣಿಗೆ ಮಾಡಿದಾಗ ಕುಂದಾಪುರ ಮಾಣಿಗೋಪಾಲ್ ಮುಂದೆ ಹೇಳಿದ್ದೆ ಅಂತ ಹೇಳಿ, ನೀವು ಮುಂದೋಗ್ಬೇಕು, ಎಲ್ಲಿಗೆ ಮುರ್ತಿದಾರ ಎಲ್ಲಿಗೆ ಅಂತ ನೀವು ಕೇಳಬೇಕು, ಹಿಂದಿದ್ದವರೆಲ್ಲ ಜೈಲಿಗೆ ಅಂತ ಹೇಳಬೇಕು, ನಾನು ತಯಾರು ಮಾಡಿದ್ದೇನೆ, ನೀವು ಮುಂದೋಗಿ ಅಂತ ಹೇಳಿ. ನಾನು ಮುಂದೋಗಿ ಹೇಳಿದೆ, ಮುರ್ತಿದಾರ ಎಲ್ಲಿಗೆ ಅಂತ ಹೇಳಿ, ಹಿಂದಿದ್ದವರೆಲ್ಲ ಜೈಲಿಗೆ ಅಂತ. ನಾವು 50 ಮೀಟರ್ ಹೋಗಿ ತಿರುಗಿ ನೋಡುವಾಗ ಒಬ್ಬರಿಲ್ಲ, ಇವರಿಗೆ ಬುದ್ಧಿ ಇಲ್ಲ ಅಂತೇಳಿ ನಾವೇ ಜೈಲಿಗೆ ಅಂತೇಳಿ ಕೆಲವರೆಲ್ಲ ವಾಪಸ್ ಹೋದಂತ. ಅಂದ್ರೆ ಆ ರೀತಿಯ ಆ ಚಳವಳಿಯ ದಿನಗಳನ್ನ ನಾನು ಕಂಡು ಬೆರಗಾಗಿದ್ದೆ ಕೊರಗ ಪೂಜಾರಿ ನೇತೃತ್ವದಲ್ಲಿ. ಇವತ್ತು ಇಷ್ಟು ಎತ್ತರಕ್ಕೆ ಈ ಸಂಸ್ಥೆ ಬೆಳೆದಾಗ ಅದರ ಹಿಂದೆ ಕೊರಗ ಪೂಜಾರಿಯವರ ಸಾತ್ವಿಕವಾದಂಥ ಶ್ರಮ ಇದೆ, ಸಾತ್ವಿಕವಾದಂಥ ಶ್ರಮ. ಆ ಹಿನ್ನೆಲೆಯಲ್ಲಿ ನಾವು ಮುರ್ತೇದಾರ ಚಳವಳಿ ಬೆಳೆದದ್ದು, ಈ ಮುರ್ತೇದಾರ ಸೊಸೈಟಿ ಇವತ್ತಿಷ್ಟು ಆರ್ಥಿಕ ಅಭಿವೃದ್ಧಿಯನ್ನು ಕಂಡಿರುವುದು, ಇದನ್ನೆಲ್ಲ ಗಮನಿಸಿದಾಗ ನಾನು ಮಾತನ್ನು ನೆನಪು ಮಾಡಬೇಕು, ಮತ್ತೆ ನೆನಪು ಮಾಡೋದು. ಈ ಒಂದು ಪತ್ರಿಕೆ ಇತ್ತು, ಲಂಕೇಶ್ ಪತ್ರಿಕೆ ಅಂತ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯವರು
ಕರ್ನಾಟಕ ರಾಜ್ಯದಲ್ಲಿ ಗೋಕಾಕ್ ಚಳವಳಿ ನಡೆದಾಗ ಕರ್ನಾಟಕ ರಾಜ್ಯದಲ್ಲಿ ರೈತ ಚಳವಳಿ ನಡೆದಾಗ ದಕ್ಷಿಣ ಕನ್ನಡ ಅಂತ ವಿದ್ಯಾವಂತರ ಜಿಲ್ಲೆ ಗಾಢ ವಿದ್ಯೆಯಲ್ಲಿದೆ ಅಂತ ಹೇಳ್ತಾ ಹೇಳ್ತಾ ಟೀಕೆ ಮಾಡ್ತಾ ಮಾಡ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಅವಾಗ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಒಟ್ಟಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯೆಗೂ ಹಣಕ್ಕೂ ಗಂಟು ಹಾಕಿರುವಂಥ ಜಿಲ್ಲೆ, ಯಾವ ಜನಪರ ಹೋರಾಟವೂ ಆಗಿರುವಂಥ ಜಿಲ್ಲೆ ಅವ್ರು ಕೇಳಿದದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ಬರೆದಿದ್ರು. ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶ್ ಬರ್ತಿದ್ರು. ಅದೇ ಲಂಕೇಶ್ವರವರು ಈ ಮುಕ್ತಿದಾರ ಹೋರಾಟದ ಬಗ್ಗೆ ಬರೀತಾ 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 ಹೇಳ್ತಾರೆ, ಅಂದು ನಾನು ಹೇಳಿದ್ದೆ ಗೋಕಾಕ್ ಚಳವಳಿಯನ್ನು ನೋಡಿ, ರೈತ ಚಳವಳಿಯನ್ನು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ನಾನು ಟೀಕೆ ಮಾಡಿದ್ದೆ. ಆದ್ರೆ ಇವತ್ತು ನನಗೆ ಅನಿಸುತ್ತೆ, ಹೆಬ್ಬೆಟ್ಟು ಹಾಕುವಂತ ಮುದ್ದೆದಾರರು ಸಂಘಟಿಸಿರುವಂತಹ ಒಂದು ಹೋರಾಟ ರಾಜ್ಯ ಸರ್ಕಾರವನ್ನು ಮಣಿಸಿ ಮುದ್ದೆದಾರರ ಹೋರಾಟಕ್ಕೆ ನ್ಯಾಯ ಸಿಕ್ಕಿ ಮುದ್ದೆದಾರರ ಕಾಯ್ದೆ ನಿಷೇಧವನ್ನು ತೆರವುಗೊಳಿಸಿರುವಂತ ಅಕ್ಷರಾಭ್ಯಾಸ ಇಲ್ಲಿರುವಂತ ಹೋರಾಟ ಮಾಡಿರುವಂತ ಜಿಲ್ಲೆಯ ಜನರು ಇವತ್ತು ನ್ಯಾಯ ಪಡೆದದ್ದನ್ನು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈಜವಾದ ಹೋರಾಟಕ್ಕೆ ಮಾತ್ರ ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲ ಹೋರಾಟಕ್ಕೂ ಹಿಡಿಯೋದಿಲ್ಲ ಅಂತ ಹೇಳಿ ಎದ್ದೇಳಿತ್ತು. ಹಾಗಾಗಿ ತುಂಬಾ ದಿನಗಳ ಕಾಲದಲ್ಲಿ ನಡೆದಿರುವಂತ ಒಟ್ಟು ಚಳವಳಿಗೆ, ಒಟ್ಟು ಜನಪರ ನಿಲುವಿಗೆ ಇವತ್ತು ಕೊರಗಪೂಜಾರು ಸಾಕ್ಷಿಯಾಗಿ ಕಂಡು ಬರ್ತಾರೆ. ಒಂದ್ಸರಿ ನಮ್ಮೂರಲ್ಲಿ ಏನಾಯ್ತು, ಈ ಶೇಂದಿ ಮಾರಾಟ ಮಾಡಿದಂತ ಚಳವಳಿ ಬಹಳ ನೆನಪರಾಗಿದೆ. ಈ ಅಬಕಾರಿಯವರು ಬಂದು ಶೇಂದಿ ಮಾರಾಟ ಮಾಡ್ತಿರುವಂತ ಬೆಂಚನ್ನ ತಗೊಂಡು ಸೀದಾ ಕೊಡೋದು. ಅಲ್ಲಿವರೆಗೆ ಆ ಬೆಂಚಿನ ಬಗ್ಗೆ ಚರ್ಚೆ ಆಗಿರಲಿಲ್ಲ. ಬೆಂಚ್ ಅಬಕಾರಿಯವರು ತಗೊಂಡೋದ ಕೂಡಲೇ ಪಕ್ಕದಲ್ಲಿರೋ ಹೋಗಿ ಬಂದದ್ದು ನಮ್ಮ ಬೆಂಚ್ ಬರ, ನೀವು ತಗೊಂಡೋದು ಕಡ ತಗೊಂಡದ್ದು ಒಂದೇ ನಮ್ಗೆ ಬೆಂಚ್ ಕೊಡಿ, ಇದೇ ನಮಗೆ ಬರೀ ದಂಡ ಕೊಡಿ ಅಂತ ಹೇಳಿ ಶುರು ಮಾಡಿ ಒಂದು ದಿವಸ ಮತ್ತೆ ಬಂದ್ರೆ ಅಬಕಾರಿಯವರು ಕೊರಪೂಜಾರ ನಮ್ಮನ್ನೆಲ್ಲ ಕರೆದು ಹೇಳಿ, ನೀವೇನು ಆಲೋಚನೆ ಮಾಡೋದು ಬೇಡ, ಅಲ್ಲೊಂದು ಕಲ್ಲು ಕಟ್ಟೆ ಈ ಹೋರಿ ಪೈರ್ ಜಡ್ ಅಂತ ಅದು ಗಾಂಧಿ ಮೈದಾನ ಗ್ರಾಮ ಪಂಚಾಯತ್ ಎದುರುಗಡೆ ಕಲ್ಲು ಕಟ್ಟೆ, ಅದು ಈ ಹೋರಿ ನೀರು ಕುಡಿಲಿಕ್ಕೆ ಮಾಡಿರುವಂತ ಸಿಮೆಂಟಿನ ಕಟ್ಟೆಯ ಒಳಗಿನ ಆವರಣ, ಅದ್ರ ಮೇಲೆ ಇಟ್ಟರೆ ಮಾರಾಟ ಮಾಡೋದು. ಅಬ್ಕಾರಿಯರು ಬಂದು ನೋಡ್ತಾರೆ, ಇವಕ್ಕೆ ಬೆಂಚಿಲ್ಲ ನಮ್ಮದು ಕಲ್ಲು ಕಟ್ಟೆ ತಂದು ಕೇಳುವುದು ಹೇಗೆ, ಇಲ್ಲ ಈ ರಂಗ ಬೇಡ ಅಂತ ಹೇಳೋದು ಬಿಟ್ಟವರು. ಹೀಗೆ ತುಂಬಾ ಅವತ್ತಿನ ದಿವಸಗಳಲ್ಲಿ ಕೊರಗಪೂಜಾರವರು ನೈಜವಾದಂಥ ಹೋರಾಟ ಮಾಡಿದ್ರು, ಶಕ್ತಿ ಪಡೆದಿದ್ರು. ಅವರಿಗೆ ಸರ್ಕಾರ ವೃತ್ತಿ ಪ್ರಶಸ್ತಿ ಬರಲಿಕ್ಕೆ ಸ್ವರ್ಗಿಯವರು ಶಕ್ತಿ ಅವರು ಹೇಳಿದ್ರು, ಶಿಫಾರಸು ಮಾಡಿದ್ರು. ನಾನಂತೂ ಮಾಡಿದ್ದೆ, ಯಾಕಂದ್ರೆ ನನ್ನ ನಡೆಯೋದಿಲ್ಲ ಅಂತ ಗೊತ್ತಿದ್ದೀಗ, ನನ್ನ ಹೆಚ್ಚು ನಡೆಯುವುದಿಲ್ಲ ಅಂತ ಹೇಳಿ ನಂಗೆ ಗೊತ್ತಿರೋದ್ರಿಂದ ನಾನಂತೂ ಮಾಡಲಿಲ್ಲ. ಯಾರೇ ಮಾಡಿದ್ರು ಕೂಡ ಸ್ವರ್ಗಿಯವರು ಸೇರಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ನೈಜವಾಗಿ ಒಬ್ಬ ವ್ಯಕ್ತಿಗೆ ನಾನು ಪ್ರಶಸ್ತಿಯನ್ನ ಬಹಳ ಹತ್ತಿರದಿಂದ ಕಂಡವ. ಈ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಸಿಗುತ್ತಲ್ಲ ರಾಜ್ಯದ ಜಿಲ್ಲೆದಲ್ಲಿ, ಹೆಚ್ಚು ಕಡಿಮೆ 4,500 5,000 ಅರ್ಜಿ ಬರ್ತಿದ್ದಾಗ ಹಾಗೆಲ್ಲ ಹೇಳ್ತಾ ಇದ್ರು, ನಾನು ಹಾಕಿದ್ದೇನೆ, ನಿಮ್ಮ ಲೆಟರ್ ಕೊಡಿ, ಶಿಫಾರಸು ಕೊಡಿ, ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತ ಹೇಳ್ತಿದ್ರು. ನಾನು ಸರ್ಕಾರದಲ್ಲಿದ್ದೆ. ಅದನ್ನು ಅಧಿಕಾರಿಗಳು 1,000ಕ್ಕೆ ಸ್ಕ್ರೂಟಿನಿ ಮಾಡಿ ಕೆಳಗಿಳಿಸ್ತಾ ಇದ್ರು. ಆ 1,000ದಲ್ಲಿ ತಮ್ಮ ಹೆಸರು ಅಂತ ಗೊತ್ತಾದ ಕೂಡಲೇ ಅರ್ಜಿ ಹಾಕಿದ್ರೆ ಸ್ವಲ್ಪ ಚಡಬಡಿಕೆ ಶುರು ಆಗ್ತಿತ್ತು. ಅಯ್ಯೋ ಅರ್ಜಿ ಹಾಕಿದ್ರೆ ತಪ್ಪಿ ಹೋಗುತ್ತೆ ಏನೋ ಅಂತ ಅವಾಗ ಹೇಳಿ ಶುರು ಮಾಡ್ತಿದ್ರು. ಕಡೆ 250 ಬರುತ್ತೆ, ಒಂದು 70 ಕೊಡೋದಾದ್ರೆ 250 ಬರುತ್ತೆ. ಆ 250 ಬಂದಾಗ ಅವ್ರು ಹೇಳ್ತಾ ಇದ್ರು ಫೋನ್ ಮಾಡಿ, ನೋಡಿದ್ರೆ ಶಾರ್ಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರುಂಟು, ತಪ್ಪಿ ಹೋದ್ರೆ ನೀವೇ ಕಾರಣ ಅಂತ, ತಪ್ಪಿ ಹೋದ್ರೆ ನೀವೇ ಕಾರಣ ಅಂತೇಳಿ ಹೇಳ್ತಾ ಇದ್ರು. ಅಷ್ಟೊಂದು ಕಠಿಣವಾದಂಥ ವ್ಯವಸ್ಥೆಗಳ ನಡುವೆ, ತೃಪ್ತಿ ಅತೃಪ್ತಿಗಳ ನಡುವೆ ಹೆಚ್ಚು ಕಡಿಮೆ ರಾಜಕಾರಣದ ಬಲ ಇಲ್ಲದಿರುವಂಥ, ಈ ಬಲಾಢ್ಯ ಸಂಘಟನೆಯ ಶಕ್ತಿಯ ಬಲ ಇಲ್ಲದಿರುವಂಥ, ದುಡಿದಿರುವ ಮುದ್ದೆದಾರ ಸೊಸೈಟಿಯನ್ನ, ಮೀನುಗಾರಿಕೆ ಸೊಸೈಟಿಯನ್ನ ಕಟ್ಟಿ ಬೆಳೆಸಿದಂಥ ಕೊರಗಪೂಜಾರಿಗೆ ಇವತ್ತು ರಾಜ್ಯದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂಥ ಸರ್ಕಾರಿ ವೃತ್ತ ಪ್ರಶಸ್ತಿ ಸಿಕ್ಕಿದ್ರೆ ಅದು ನೈಜವಾಗಿ ಸಿಕ್ಕಿರುವಂಥ ಪ್ರಶಸ್ತಿ ಅನ್ನೋ ಕಾರಣಕ್ಕೆ ನಾವು ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದೇ ಮಾದರಿಯಲ್ಲಿ ಅಂತ ಹೇಳೋದು ಬಹಳ ಕೊರಗಪೂಜಾರಿ ಅವರು ಶ್ರಮಜೀವಿ. ನಮ್ಮ ಈ ಮುದ್ದೆದಾರರ ಸೊಸೈಟಿಯ ಉದ್ಘಾಟನಾ ಸಮಾರಂಭದಲ್ಲಿ ಕುಂದಾಪುರದ ASN ಎಂಬವರು ಒಂದು ಚುಟುಕು ಬರ್ತದೆ. ಏನು ಹೇಳ್ತಾ ಇದ್ರು ಅಂದ್ರೆ, ಒಂದು ಕಾಲದಲ್ಲಿ ಶೇಂದಿ ತೆಗೆಯುವವನನ್ನು ಮುಟ್ತಾ ಇರಲಿಲ್ಲ, ಈಗ ಚೆಟ್ಟು ಮುಟ್ಟು ಈಗ ಇಲ್ಲ ಮಂದಿ ಎಲ್ಲ ಹತ್ತಿರ, ಸುರೇ ಕುಡಿದು ಹೆಜ್ಜೆ ಹಾಕಿ ನಲಿದಾಡುವ ನರ್ತನ. ಅಂದ್ರೆ ಒಂದು ಕಾಲದಲ್ಲಿ ಅಸ್ಪೃಶ್ಯತೆ ಅನುಭವಿಸ್ತಾ ಇರುವಂತಹ ಶೇಂದಿ ತೆಗೆಯುವರು ಇವತ್ತು ಸೊಸೈಟಿಯನ್ನ ಬ್ಯಾಂಕನ್ನು ಕಟ್ಟುವಂತ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿ ಆಗಿದ್ದೇನೆ ಅಂತೇಳಿ ಹೆಬ್ಬಾರ ಹೇಳೋದನ್ನು ನಾನು ಹೇಳಿದ್ದೇನೆ. ಆ ಎಲ್ಲ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡಾಗ ಇಷ್ಟು ಎತ್ತರಕ್ಕೆ ಬೆಳೆದಿರುವಂಥ ಈ ಸಂಸ್ಥೆ, ಅದನ್ನು ಕಟ್ಟಿ ಬೆಳೆಸಿದಂಥ ಕೊರಗಪೂಜಾರರು
ಸಹಕಾರಿ ಕ್ಷೇತ್ರದಲ್ಲಿ ಅವರು ಪ್ರಶಸ್ತಿಗಳು ಇವೆಲ್ಲವೂ ಕೂಡ ಒಂದು ಮೈಲಿಗಲ್ಲಿ ಅಂತ ನನಗೆ ಅನಿಸ್ಬಿಡುತ್ತೆ. ಬಹುಶಃ ಕೊರಗ ಪೂಜಾರ ಹೆಚ್ಚು ಜಗಳ ಮಾಡಿದವ ನಾನೇ. ಯಾಕಂದ್ರೆ ವಾರಕ್ಕೊಂದೆರಡು ಜಗಳ ಆಗ್ತಿತ್ತು ನನಗೆ ಅವರಿಗೂ. ಆದ್ರೆ ಜಗಳ ಒಂದು ದಿವಸ ರಾಜಿ ಆಗ್ತಿತ್ತು. ಯಾಕಂದ್ರೆ ಅವ್ರು ಬಿಟ್ಟರೆ ನಮಗೊಂದು ಗೊತ್ತಿಲ್ಲ, ನಾವು ಬಿಟ್ಟರೆ ಅವ್ರಿಗೆ ಇರ್ತಿರ್ತೀವಿ. ಜಗಳ ಮಾಡ್ಕೊಂಡು ಜನ ಎಲ್ಲದರ ಮಧ್ಯೆ ತುಂಬ ಪ್ರೀತಿಸುವ, ಇಡೀ ಬದುಕಿನಲ್ಲಿ ಸ್ಪಷ್ಟತೆಯನ್ನು ಇಟ್ಟುಕೊಂಡು, ವಿಚಾರವನ್ನು ಇಟ್ಟುಕೊಂಡು, ಬದುಕನ್ನ ಸ್ವಾರ್ಥರಹಿತವಾಗಿ ತ್ಯಾಗ ಮನೋಭಾವದಿಂದ ಕಂಡದ್ದನ್ನು ಕಂಡಂತೆ ಹೇಳಿ ಸಾಕಷ್ಟು ಜನರನ್ನು ನಿಷ್ಠೂರ ಮಾಡಿಕೊಂಡು, ಅದೇ ಕಾರಣಕ್ಕೆ ಜನರ ಮಧ್ಯೆ ಪ್ರೀತಿಯನ್ನು ಗಳಿಸಿ ಇವತ್ತೊಬ್ಬ ಸಹಕಾರಿ ಧೋರಣರಾಗಿ ಕೊರಗ ಪೂಜಾರಿಗಳು ನಮ್ಮ ಎದುರು ನಿಂತಿದ್ದಾರೆ. ಅವರ ಇಡೀ ಬದುಕನ್ನು ಕಂಡಾಗ ಅವಲೋಕನೆ ಮಾಡಿದಾಗ ಅವರಿಂದ ಸ್ವಾರ್ಥಕ್ಕೋಸ್ಕರ ಒಂದೇ ಒಂದು ಮಾತನ್ನು ಕೂಡ ನಾನು ಇಲ್ಲಿವರೆಗೆ ಕೇಳಿದೆ. ಸ್ವಾರ್ಥಕ್ಕೋಸ್ಕರ ಮಾತು ಕೇಳಿದೆ. ಆಗ ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ನಿಷ್ಠೂರವಾಗಿ ಮಾತನಾಡಿದಂಥ ಕೊರಗ ಪೂಜಾರಿಯವರು ಇವತ್ತು ಈ ಸನ್ಮಾನವನ್ನು ಪಡಿತಾ ಇದ್ದಾರೆ. ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಮೃತ್ಯುದಾರ ಸೊಸೈಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.